ಏನಿವತ್ತು ಸಾಂಬಾನು ತೋರಿಸ್ತಾ ಇದ್ದೀನಿ ಅಂದ್ಕೊಂಬಿಡಿ. ಸಾಂಬಾಗೆ ಯಾಕೊಂದು 3 ಡೇಸಿಂದ ಪಾಪ ಹುಷಾರಿಲ್ಲ ಅವಳಿಗೆ ಪ್ರೆಗ್ನೆಂಟ್ ಇರಬೇಕೇನೋ, ಲೈಟಾಗಳು ಬ್ಲೀಡಿಂಗ್ ಆಗ್ತಿದೆ ಪಾಪ ಅವಳಿಗೆ. ನಾನೇನೋ ಮರಿ ಹಾಕ್ತಾಳೆ ಅಂಥೇಳಿ ಅಂದ್ಕೊಂಡೆ, ಒಂದು ಕಡೆ ಇರ್ತಾಯಿಲ್ಲ ಅವಳು, ಮರಿ ಹಾಕ್ತಾಳೆ ಅಂದ್ಕೊಂಡೆ. ಬಟ್ ಆದರೆ ಮರಿ ಏನು ಹಾಕಿಲ್ಲ. ಬಟ್ ಒಂದು 2 ಅವರ್ಸ್ ಪಾಪ ತುಂಬ ನೋವು ಪಟ್ಲು. ಬಂದು ನನ್ನ ಕಾಲು ಕಚ್ಚಿ ಕೂಗಿದ್ಲು, ನೋವಾಗ್ತಿದೆ ಬಾಬಾ ಅಂತ. ನಾನೇನೋ ಮರಿ ಹಾಕ್ತಾಳೆ ಅಂದರೆ ಮೊನ್ನೆ ಎಲ್ಲ ಹಾಕಲಿಲ್ಲ. ಬಟ್ ಬ್ಲೀಡಿಂಗ್ ಆಯಿತು ಸ್ವಲ್ಪ ಪಾಪ. ಅವತ್ತಿಂದ ಸ್ವಲ್ಪ ಸುಸ್ತಾಗಿದ್ದಾಳೆ. ಸೊ ಏನಾಗಿದೆಯೋ ಏನೋ, ಹೋಗಿ ಹಾಸ್ಪಿಟ್ಲಿಗೆ ಒಂದ್ಸಲ ತೋರಿಸ್ಕೊಂಬರೋಣ ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ. ಅವಳನ್ನವರು ಕರ್ಕೊಂಡೋಗಿಲ್ಲ ಎಲ್ಲೂ ನಾವು. ಮಗು ಇದ್ದಾಗ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿದ್ವಿ. 1 ವೀಕ್ ನಾವು ಊರಿಗೆ ಹೋಗಬೇಕು ಅಂತ. ಅದು ಬಿಟ್ಟರೆ ಇದೆ ಹೋಗ್ತಾ ಇರೋದು. ಸೊ ಬೆಲ್ಟ್ ಹಾಕಿಸ್ಕೊತಿಲ್ಲ ನೋಡಿ ಅವಳು. ಬೆಲ್ಟ್ ಹಾಕ್ತಾಯಿದ್ದೀನಿ, ಬೇಡ ನನಗೆ ಅಂತಿದ್ದಾಳೆ. ನಾನು ಅಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ, ಕಷ್ಟ, ಹಾಸ್ಪಿಟ್ಲಲ್ಲಿ ಭಯಪಡ್ತಾಳೆ ಅಂಥೇಳಿ ಬೆಲ್ಟ್ ಇದ್ರೆ ಸ್ವಲ್ಪ ಇಟ್ಕೊಬೋದು ಅಂಥೇಳಿ ಹಾಕ್ತಾಯಿದ್ದೀನಿ ನೋಡಿ. ಹೋಗೋಣ ಸಂಭು, ಟಾಟಾ ಕರ್ಕೊಂಡು ಹೋಗ್ತೀನಿ ಇವತ್ತು ನಿಂದು. ಟಾಟಾ ಹೋಗೋಣ. ಹೋಗಿ ಬರಬೇಕು, ಏನು ಎತ್ತ ಕೇಳ್ಕೊಂಡು ಬರಬೇಕು. ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೋ, ಇಲ್ಲ ಹೊಟ್ಟೆ ಒಳಗೆ ಏನಾಗಿದೆಯೋ, ಇಲ್ಲ ಮರಿ ಇದ್ದು ಏನೋ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ, ವಿಚಾರಿಸ್ಬೇಕು. ಹೋಗೋಣ ಸಂಭು, ಬಾ ಹೋಗೋಣ. ಬಾ ನಮ್ಮ ಮನೇಲಿರೋದ್ರಿಂದ ಅವನ್ನ ನಮ್ಮ ಮಕ್ಳ ಥರನೇ ಸಾಕೋದು. ಸೊ ಅವಳಿಗೂ ಏನಾರ ಆದರೆ ತೊಂದರೆ ಆದರೆ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬರೋದು ನಮ್ಮ ಜವಾಬ್ದಾರಿ. ಶಾಂಬುಗೆ ಇವತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸಂಬುಗೆ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಸಾಕೋರು. ಹೋಗೋಣ. ಬಾಯ್ ಮಾಡು ಎಲ್ಲರೂ. ಇಲ್ಲಿ ಸಾಂಬು ಬಾಯ್. ಸ್ವಲ್ಪ ಲೈಟಾಗಿ ಸ್ವಲ್ಪ ವೀಕ್ ಆಗಿದೆ, ಅದು ಬಿಟ್ಟರೆ ಆರಾಮಾಗಿ ನಾರ್ಮಲಾಗಿದ್ದಾಳೆ. ಬಟ್ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಯಾಕೆ ಈ ಥರ ಆಗ್ತಿದೆ ಅಂತ. ಒಂದ್ಸಲಿ ತೋರಿಸ್ಕೊಂಡು ಬಂದುಬಿಟ್ರೆ ಕ್ಲಿಯರ್ ಆಗುತ್ತೆ ಅಲ್ವಾ ಸಂಬು? ಹೋಗೋಣ. ಬಾಯ್ ಮಾಡಿಬಿಟ್ಟು. ಏನೋ ಎಲ್ಲೂ ಕರ್ಕೊಂಡೋಗಲ್ಲ ನೀನು. ಅವಳಿಗೆ ಭಯ ಆಗ್ತಿದೆ ಅವಳಿಗೆ. ಎಲ್ಲೋ ಕರ್ಕೊಂಡೋಗ್ಬಿಡ್ತೀವಿ ನಾವು ಅಂತೇಳಿ ಭಯ ಪಡ್ತಾ ಇದ್ದಾಳೆ ಪಾಪ. ಎಲ್ಲೂ ಕರ್ಕೊಂಡೋಗಲ್ಲ ಸಾಂಬು, ಇಲ್ಲ ಎಲ್ಲೂ ಕರ್ಕೊಂಡೋಗಲ್ಲ, ತುಂಬ ಭಯ ಪಡ್ತಿದ್ದಾಳೆ. ಎಲ್ಲ ಹೋಗ್ತೀವಿ ಅಂತ. ಅಲ್ಲಿ ನೀನು ಹಿಂದೆ ಇದ್ದೀರಿ, ಕಾಲ ತಗೋತಾ ಇದ್ದೀನಿ. ಭಯಪಡಬಾರ್ದು, ಸಖತ್ ಭಯಪಡ್ತಾಳೆ ನೋಡ್ರಿ. ಅವಳಿಗೆ ಎಲ್ಲೂ ಹೊರಗೋಗಲ್ಲ ಅಂತ ಹೇಳ್ಬಿಟ್ಟು ಪಾಪ ತುಂಬ ಭಯಪಡ್ತಾ ಇದ್ದೆ. ಇಲ್ಲಿ ನೋಡಿ ವಿಡಿಯೋನ. ಅಲ್ಲಿ ಭಯಪಟ್ಟೋಗಿ ಮಾಡ್ತಾ ಇದ್ದಾಳೆ. ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಭಯಪಡಬೇಡ ಮಗು. ಭಯಪಡಬಾರ್ದು. ಎಲ್ಲೂ ಬಿಡಲ್ಲ ಬಂಗಾರು, ಎಲ್ಲೂ ಬಿಡಲ್ಲ ನಾನು. ನೀನು ಸಾಯೋವರೆಗೂ ನಮ್ಮ ಮನೇಲೇ ಇರ್ತೀಯ, ಎಲ್ಲೂ ಬಿಡಲ್ಲ ನಿನ್ನನ್ನು. ನೀನು ಹುಷಾರಾಗಬೇಕು ಅಂತಲೇ ಕರ್ಕೊಂಡು ಹೋಗ್ತಾ ಇರೋದು ನೋಡು. ಹುಷಾರಾಗಬೇಕು ಅಂತಲೇ ಕರ್ಕೊಂಡು ಹೋಗ್ತಾ ಇರೋದು. ನಿನಗೆ ಅವರು ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಆಮೇಲೆ ನಾರ್ಮಲ್ ಹೋಗ್ತೀಯ ನೀನು, ಆಯಿತಾ? ತೊಂದರೆ. ಹ್ಞೂ ಅಮ್ಮ ಕೊಚ್ಚು ಇಲ್ಲೇ ಭಯಪಡಬೇಡ. ಲೊಲ್ಲು ಚಿನ್ನ ನೆಗ್ತಾ ಇದ್ದಾಳೆ. ಎಲ್ಲ ಕರ್ಕೊಂಡು ಹೋಗೋಣ ಅಂತ. ಪ್ರಾಣಿಗಳಿಗೆ ಎಷ್ಟು ಭಯ ಇದೆ ನೋಡ್ರಿ. ಅದ್ಮೇಲೆ ಅವ್ರಿಗೆ ಎಷ್ಟು ಭಯ ಇರುತ್ತೆ. ಎಲ್ಲ ಅವನ್ನ ಎತ್ಕೊಂಬರೋಕ್ಕೆಲ್ಲ ಧೈರ್ಯ ಇದೆ ನಮ್ಮ ಬೆಕ್ಕಗೆ. ಬದುಕಿರೋ ಅವನೇ ತಂದಾಗ್ತಾಳೆ ಮನೆ ಮುಂದೆ. ಬಟ್ ಕಾರಲ್ಲಿ ಹೋಗ್ತಾ ಇದ್ದೆ ಭಯ ಪಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಅಲ್ವಾ, ಆ ಸೌಂಡು, ಅವ್ರಿಗಿಂದ ಇದಕ್ಕೆ ಎಲ್ಲದಕ್ಕೂ ಅವಳಿಗೆ ಭಯ ಆಗ್ತಿದೆ ಗಾಡೀಲಿ. ಸಾಂಬುರಿ ಸಾಂಬಾಗ ಒಂದು ರೌಂಡ್ ಇವತ್ತು. ಭಯಪಡ್ತಿದ್ಯಾ? ಭಯಪಡಬೇಡ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಭಯಪಟ್ಟು. ಇವಳು ಏನು ಬೆಕ್ಕದೆಲ್ಲ ಹಾಕ್ತಾಳೆ ಅಂತ ಅನ್ಕೊಬೋದು ನೀವು. ಅವಳು ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಆಗಿರೋದ್ರಿಂದ ಸೊ ಬೆಕ್ಕದು ಕೂಡ ಹಾಕಲೇಬೇಕು. ಅವಳದ ಆಗೋ ಹೋಗೋಗಳನ್ನೆಲ್ಲನೂ ಕೂಡ ಮೆನ್ಷನ್ ಮಾಡ್ತೀವಿ ಅವಾಗ. ಅವನೇ ಬಂಗಾರ. ಎಲ್ಲ ಕೇಳ್ತಾರೆ ನಾರ್ಮಲಾಗಿ. ಈ ಯೂಟ್ಯೂಬ್ ಬಗ್ಗೆ ಗೊತ್ತಿರೋರು, ಕಂಟೆಂಟ್ ಬಗ್ಗೆ ಗೊತ್ತಿರೋರು ಸರ್ ಏನು ಅಷ್ಟು ಕೇಳಲ್ಲ. ನಾರ್ಮಲ್ ಜನಸಾಮಾನ್ಯರು ಏನು ಕೇಳ್ತಾರೆ, ಏನು ಮಾಮೂಲಿ ಮನೆಯದೆಲ್ಲ ಹಾಕ್ತೀರಾ, ಇಲ್ಲ ಅಡುಗೆದು ಹಾಕ್ತೀರಾ, ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀರಾ ಅಂತ. ಯೂಟ್ಯೂಬರ್ಸ್ಗೆ ಅವ್ರಿಗೂ ಗೊತ್ತಿರುತ್ತೆ. ಸೊ ನಾವು ಏನು ಮೇಯ್ನ್ ಥೀಮ್ ಇಟ್ಕೊಂಡು, ಏನು ಕಂಟೆಂಟ್ ನಾವು ಇಟ್ಕೊಂಡು ಒಂದು ಯೂಟ್ಯೂಬ್ ಮಾಡಿರ್ತೀವಿ. ನಿಮ್ಗೆ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತಲ್ಲ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ನನ್ನ ಫೋಟೋ ಇರುತ್ತೆ ನೋಡಿ, ಪ್ರೊಫೈಲು, ಅದ್ರ ಕೆಳಗೆ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ. ನಾವು ಏನೇನು ಮಾಡ್ತೀವಿ, ನಮ್ಮ ಕಂಟೆಂಟ್ ಏನು, ನಮ್ದು ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿ ಇರುತ್ತೆ. ಅದರಲ್ಲಿ ಏನೇನು ಮೆನ್ಷನ್ ಮಾಡಿರ್ತೀನೋ ಅದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಸೊ ಅದೆಲ್ಲವೂ ಸೇರಿಸಿ ನಾವು ವಿಡಿಯೋ ಮಾಡಬೇಕಾಗುತ್ತೆ. ನಾನು ಬಂದು ಕಂಟೆಂಟ್ ನೇಮ್ ಕೊಟ್ಟಿರೋದೆ ವಿನೋದೇಶನಿ ಲೈಫ್ ಸ್ಟೈಲ್ ಅಂತ. ಸೊ ನನ್ನ ಮಗಳ ಜೀವನ ಶೈಲಿ ಹೇಗಿರುತ್ತೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ, ಯಾವ್ದ್ರ ಬಗ್ಗೆ, ಅದ್ರಗಳ ಜೊತೆ ಪ್ರಾಣಿಗಳದ್ದು ತೋರಿಸಿದ್ದೀನಿ.
ಅಡುಗೆಗಳ್ದು ತೋರಿಸ್ತೀನಿ, ಇಲ್ಲ ಟೆಂಪಲ್ಸ್ಗೆ ಹೋದರೆ ಅದನ್ನು ಕೂಡ ಮೆನ್ಷನ್ ಆಗಿರುತ್ತೆ. ಪ್ರತಿಯೊಂದು ಓಲ್ ನಮ್ಮ ಲೈಫ್ ಸ್ಟೈಲ್ ಏನೇನಿದೆ ಸೊ ಎಲ್ಲ ತೋರಿಸೋದ್ರಿಂದ ಸೊ ಎಲ್ಲವೂ ಕೂಡ ಅದು ಒಳಗೊಂಡಿರುತ್ತೆ. ಸೊ ಕೆಲವೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಒಂದೊಂದ್ಸಲ ಒಂದೊಂದು ಹಾಕ್ತಾರಲ್ಲ ಅಂತೇಳಿ. ಸೊ ಈ ಥರ ಇರೋದ್ರಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಏನೇನೆಲ್ಲ ಬರುತ್ತೆ ಅದೆಲ್ಲ ಹಾಕಬೇಕು. ಅದ್ರೊಳಗೆ ಒಂದು ಪಾರ್ಟ್ ಅಂಥೇಳಿ ಕ್ಯಾಟು, ಬೆಕ್ಕುಗಳು, ನಾಯಿಗಳು ಕೂಡ ನನಗೆ ಪ್ರೀತಿಯಿಂದ ಇರೋದ್ರಿಂದ, ಸಾಕ್ತಾ ಇರೋದ್ರಿಂದ ಅವ್ರ ಜೀವನ ಶೈಲಿನೂ ಕೂಡ ಹ್ಯಾಡ್ ಆಗುತ್ತೆ ನಮ್ಮಲ್ಲಿ. ಓ ನಮ್ಮ ತುಂಬ ಭಯ ಬಂದ್ಬಿಟ್ಟಿದೆ ನೋಡಿ, ಅವಳಿಗೆ ಹೆಂಗೆ ಮಾಡ್ತಾ ಇದ್ದಾಳೆ. ಓ ನಮ್ಮ ಅಲ್ಲ ನಾನು ಕರಿತಾಯ್ತು ನೋಡೋದು. ಯಾಕೆ ಏನಾಗಲ್ಲ, ಇರೋ ಸುಮ್ಮನೆ. ಇನ್ನು ಹಾಸ್ಪಿಟ್ಲ್ ಒಳಗೆಲ್ಲ ಹೋದ್ಮೇಲೆ ಏನು ಮಾಡ್ಕೊಳ್ಳೋ ಗೊತ್ತಿಲ್ಲ. ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ನಿಯರ್ ಇದ್ದೀವಿ. ಸರಿ ಹೋಗ್ಬಿಡೋಣ, ವಾಪಸ್ಸು ಮನೆಗೆ ಹೋಗ್ಬಿಡೋಣ. ಸಂಬ ಸರಿಮ್ಮ, ಈಗ ವಾಪಸ್ ಹೋಗೋಣ. ಸರಿ ಹೇಳ್ತಾ ಇದ್ದಾಳೆ ಕರ್ಕೊಂಡೋಗಿ ಮನೆಗೆ ಅಂತ ಹೇಳ್ತಾ ಇದ್ದಾರೆ. ಸರಿ ಹೋಗ್ಬಿಡೋಣ, ವಾಪಸ್ ಹೋಗ್ತಾ ಇದ್ದೀವಿ ಈಗ. ನಮ್ಮ ಸಾಂಬಕ್ಕೆ ಬೇಡ, ಭಯ ಆಗ್ತಾ ಇದೆ ಅಂತ ವಾಪಸ್ ಹೋಗಲ್ಲ. ನೀವು ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಹಾಲು ಹಾಕ್ಬಿಡ್ತೀನಿ, ಕುಡಿದ್ಬಿಡು. ಸರಿಮ್ಮ, ಹಾಲು ಎಷ್ಟು ಬೇಕು, ಎಷ್ಟು ಲೀಟ್ರು? ಅರ್ಧ ಲೀಟ್ರಾ? ಹ್ಞೂ ಸರಿ. ಮಕ್ಳ ಥರನೇ ಬೆಕ್ಕು ಮರಿಗಳು, ಮಕ್ಳಕ್ಕಿಂತ ಹೆಚ್ಚು ಅವ್ರು ಸೇಮ್ ಮಕ್ಳು ಆಡ್ದಂಗೆ ಆಡ್ತಾರೆ ಅವರು. ಏನು ಅರ್ಧ ಲೀಟ್ರ್ ಸಾಕಾ? ಹೋಗ್ತಾ ಇದ್ದಾಳೆ ನೋಡಿ. ಅಲ್ಲಿ ಹೋಗ್ಬೇಡ, ಬಾ, ಡ್ರೈವ್ ಮಾಡ್ತಾ ಇಲ್ವಾ? ಬಾ ಇಲ್ಲಿ, ಒಂದು 2 ನಿಮಿಷ ಬಾ, ಸಿಕ್ತು, ಹಾಸ್ಪಿಟಲ್ ಸಿಕ್ತು, ಬಾ. ಬಾರೆ ಬಂಗಾರಿ, ಬಾರೆ ಬಂಗಾರು. ಅವನು ಬಂಗಾರು, ಅವನು ಚಿನ್ನು, ಭಯ ಪಡಬೇಡ ಚಿನ್ನು. ಬಾ, ಅವನಮ್ಮ. ಇವಾಗ ಇಲ್ಲಿಂದ ಇಟ್ಕೊಂಡು ಹೋಗೋದೇ ಇರೋದು, ಒಳಗೆ ಏನು ಮಾಡ್ತಾಳೆ ಇವಳು? ಗಟ್ಟಿಗೆ ಹಿಡಿಬೇಕು. ನೀನು ನೋಡ್ಕೊಂಬ, ಭಯ ಪಡ್ತಾಳೆ. ಸಿಕ್ತಮ್ಮ, ಇದು ಹಾಸ್ಪಿಟಲ್ ಸಿಕ್ತಮ್ಮ. ಸಾಂಬುಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಹಾಸ್ಪಿಟ್ಲಲ್ಲಿ. ಡಾಕ್ಟ್ರ್ ಏನಂತಂದ್ರು ಅಂದರೆ, ಏನು ಪ್ರೆಗ್ನೆಂಟ್ ಏನಿಲ್ವಂತೆ ಅವಳು. ಸೊ ಅವಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಏನೋ ಆಗಿರುತ್ತೆ ಅಂತ ಹೇಳಿದ್ರು. ಸೊ ಸಮಾಧಾನ ಆಯಿತು. ಬೇಕಿದ್ರೆ ಆಪ್ರೇಷನ್ನು ಮಾಡ್ಸಂಗಿಲ್ಲ, ಈ ವೀಕಲ್ಲಿ ಮಾಡಿಸ್ಕೊಂಬಿಡಿ, ತೊಂದರೆ ಇಲ್ಲ, ಅಷ್ಟೊಂದು ಭಯ ಇದೆ ಅಂದರು. ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಬರ್ತೀವಿ. ಈಗ ಬ್ಯುಸಿ ಇದ್ದೀವಿ. ನೆಕ್ಸ್ಟ್ ಒಂದು 2 ಡೇಸ್ ನೋಡ್ಕೊಬೇಕಂತ ಆಪ್ರೇಷನ್ ಆಗಿ ಮರಿಗಳು ಹಾಕ್ತಿರಂಗೆ. ಸೊ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ದೀವಿ. ಸಾಂಬಾಗಿ ಇವತ್ತೇನು ಇಂಜೆಕ್ಷನ್ ಇಲ್ಲ, ಏನಿಲ್ಲ, ನಾರ್ಮಲ್ ಇದೆ ಅಂತೆ. ಅದೆಲ್ಲ ನಾರ್ಮಲ್ ಆಗೋದು, ಭಯ ಪಡಬೇಡಿ ಅಂದರು. ನನಗೇನು ಭಯ ಆಯ್ತು ಅಂದರೆ, ಪ್ರೆಗ್ನೆಂಟ್ ಇದ್ದು ಬ್ಲೀಡಿಂಗ್ ಆಗ್ತಿದೆ ಅಂದಾಗ ಒಳಗೆ ಮರಿಗೆ ಏನೋ ತೊಂದರೆ ಆಗಿರುತ್ತೆ, ಇಲ್ಲ ಅಬಾರ್ಷನ್ ಏನೋ ಆಗಿರುತ್ತೋ ಏನೋ, ಆಮೇಲೆ ಇಬ್ರಿಗೂ ತೊಂದರೆ ಆದರೆ ಏನೋ ಅಂಥೇಳಿ ನಾನು ಮೊಬೈಲಲ್ಲಿ ನೋಡಿದೆ, ಇದು ಸರ್ಚ್ ಮಾಡೆಲ್ಲ ನೋಡಿದೆ, ಈ ಥರ ಬ್ಲೀಡಿಂಗ್ ಏನಕ್ಕಾಗುತ್ತೆ ಅಂತೆಲ್ಲ. ಅದ್ರೊಳಗೆ ಒಂದು ಕಾರಣ, ಮೇನ್ ಕಾರಣ ಅವ್ರು ಕೊಟ್ಟಿದ್ದು ಇನ್ಫೆಕ್ಷನ್ ಇದ್ರೆ ಆಗುತ್ತೆ, ಇಲ್ಲ ಅಂತಂದರೆ ಪ್ರೆಗ್ನೆಂಟ್ ಇದು ಅಬಾರ್ಷನ್ ಆದಾಗೂ ಆ ಥರ ಆಗುತ್ತೆ. ಸಡನ್ನಾಗಿ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿನೇ ಕೊಟ್ಟಿದ್ರು, ಮೊಬೈಲಲ್ಲೂ ಕೂಡ ನಾನು ನೋಡಿ. ಸೊ ಅದೊಂದು ಭಯಕ್ಕೆ ಕರ್ಕೊಂಬಂದಿದ್ದು. ಏನೂ ಇಲ್ಲ, ಮರಿಗಿರಿ ಏನೂ ಇಲ್ಲ ಅಂದಿದ್ದಾರೆ. ಅದೇ ನೆಕ್ಸ್ಟ್ ವೀಕಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ರೆ ಆರಾಮಾಗಿರುತ್ತೆ. ಒಂದು ಸಾಂಬು ಹೋಗೋಣ ಅಷ್ಟೇ, ಇನ್ನೇನು ಮನೆ ಬಂತು. ಭಯಕ್ಕೆ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಸಾಂಬು ಸಾಂಬುರಿ, ಅವ್ನು ಸಾಂಬಾರೆ, ಅವನಮ್ಮ ಅವನು ಬಂದರೆ ಏನಂತ ಕರಿತಾ ಇದ್ದಾಳೆ. ಮನೆಗೆ ಹೋಗ್ಬಿಡೋಣ. ಇಟ್ಕೊಂಡೆ ನನ್ನ ಹೆಂಗೆ ಬರ್ತಿದೆ ಮುಖದಲ್ಲಿ. ಹೋಗೋಣವಾ ಮನೆಗೆ? ಹಾಸ್ಪಿಟ್ಲಿಗೆ ಹೋಗೋಣವಾ? ಮತ್ತೆ ಹಾಸ್ಪಿಟ್ಲಿಗೆ ಹೋಗೋಣವಾ? ಅಲ್ಲೊಂದು 2 ನಾಯಿ ಇತ್ತು. ಒಂದು ಪಾಪ ತುಂಬ ಹುಷಾರಿಲ್ಲ, ಇನ್ನೊಂದಕ್ಕೆ ಇಂಜೆಕ್ಷನ್ ಏನೋ ತೊಗೊಳಕ್ಕೆ ಬಂದಿದೆ. ಎಲ್ಲರೂ ನೋಡಿ ಭಯ ಪಡ್ತಾ ಇದ್ಲು. ಸಂಬು ಓನು ಇಲ್ಲ, ಓನಮ್ಮ ಭಯನಾ? ಭಯ ಪಡಬಾರ್ದು. ಮನೆಗೆ ಹೋಗೋಣ. ನನ್ನ ಬಟ್ಟೆ ಎಲ್ಲ ಇವತ್ತು ನಿನ್ನ ಕೂದಲೇ ಆಗೋಯ್ತು. ನನಗೆ ಕಾಟನ್ ಡ್ರೆಸ್ಗಳು ಹಾಕೊಂಡ್ರೆ ಆಲ್ಮೋಸ್ಟು ಕೂದಲುಗಳು ಬೇಗ ಹೊಂಟದ್ದು. ನಾನು ಮರ್ತು ಹಾಕೊಂಡ್ಬಿಟ್ಟೆ ಇವತ್ತು.
ಕರಿತಾ ಇದ್ದಾಳ್ರಿ ನಿನ್ನ. ಈಗ ಅಲ್ಲಿ ನೋಡಿದ್ವಿ, ಇಲ್ಲಿ ಯಾರಿಗಾರು ಮೆತ್ತೀನಿ ಬರ್ತಾ ಇದ್ದಾಳೆ. ಏನಮ್ಮ ಏನೋ ಆಗ್ಬಿಟ್ಟಿದೆ. ಎಲ್ಲಾರು ಇವಾಗ ಮುದ್ದು ಮಾಡ್ಬೇಕು. ಏನಾಯ್ತು ಏನಾಯ್ತು ಅಂತ ಕೇಳಬೇಕು. ಮಾತಾಡು, ವಿಡಿಯೋದಲ್ಲೆಲ್ಲ ಮಾತಾಡು. ಯಾರು ನೋಡ್ತಾರೆ ವ್ಯೂವರ್ಸ್ ಹತ್ರ ಮಾತಾಡು. ಹೋಗಲ್ಲ ನೀನ್ ಮುಟ್ಟು ಅಂತ. ನಾನು ಡ್ರೈವ್ ಮಾಡ್ತೀನಿ. ಬಾ ಬಾ ನನ್ನ ಮೇಲೆ ಕೂತ್ಕೋ ಕೂತ್ಕೋ. ಇರು, ನಿನ್ಗೆ ಹಾಲು ತಗೊತಾರೆ. ಹಾಲು ತಗೊಂಡು ಹೋಗೋಣ. ನಿಂಗೆ ಹಾಲು ಬೇಕಲ್ವಾ? ಹಾಲು ಬೇಕಲ್ಲ ಬಂಗಾರಿ? ಇದು ಅವ್ರ ಅಮ್ಮಂಗೆ ತೆಗ್ದಿದ್ದು ಬೆಲ್ಟು. ಅವಳು ಒಂದಿನೂ ಹಾಕಿಸ್ಕೊಳ್ಳಿಲ್ಲ. ಹಾಕಿದ್ವಿ ಒಂದಿನ ಹೋಗಿ ಕಿಟಕಿ ಮೊಳೆಗೇನೋ ತಗ್ಲಾಕೊಂಬಿಟ್ಟು ಹಿಂಗೆ ಒಂಥರ ಹಿಂಸೆ ಆಗೋಯ್ತು ಅವಳಿಗೆ. ಸೊ ಅವತ್ತಿಂದ ತೆಗೆದ್ಬಿಟ್ಟೆ ಬೈಯೋಕ್ಕೆ ನಾನೇ. ಸೊ ಇವತ್ತು ಹಿಡ್ಕೊಳ್ಳೋಕೆ ಬೇಕು ಅವಳನ್ನ ಗಟ್ಟಿಯಾಗಿ ಅಂತ ಹೇಳಿ ಹಾಕಿದ್ದೀನಿ. ಅವಳಿಗೂ ಹಾಕಲ್ಲ, ಬಟ್ ಚೆನ್ನಾಗಿ ಕಾಣ್ತಿದ್ದಾಳೆ. ಸಂಭು ಬೆಲ್ಟ್ ಚೆನ್ನಾಗಿದೆ. ಹೊಸ ಬೆಲ್ಟು ನಿನಗೆ ಸಂಭು, ಹೊಸ ಬೆಲ್ಟು ನಿನಗೆ ಸಾಂಬುಗೆ. ಓ ನಮ್ಮ ಹೋಗೋಣ ಇರಮ್ಮ. ಏನಕ್ಕೆ ಇಷ್ಟು ಭಯ ಪಡ್ತೀಯ? ನಾವಿಲ್ವಾ ಇಲ್ಲಿ? ಹಾಂ ಸಂಭು ರೀ, ಸಂಭು ಕುಟ್ಟು. ಇವಳನ್ನ ಮುದ್ದಾಗಿ ಮಾತಾಡಿಸ್ತೀರ. ನನ್ನ ಮಗಳಿಗೆ ಕೋಪ. ನನ್ನನ್ನು ಮಾತ್ರ ಮಾತಾಡ್ಸಲ್ಲ ನೀನು, ಮುದ್ದಾಗಿ ಅವಳನ್ನ ಮಾತ್ರ ಮಾತಾಡಿಸಿ ಅಂತ. ಅವಳಿಗೂ ಕೂಡ ಮಕ್ಕಳಲ್ಲಿ ಮಾತಾಡ್ಸಿದ್ದೀವಿ ಅಂದರೆ ಅವಳು ಕೇಳಲ್ಲ. ಇನ್ನೊಂದು ಮಗು ಇದ್ದಿದ್ರೆ ಅವಳಿಗೆ ಗೊತ್ತಾಗ್ತಿತ್ತು, ಬಟ್ ಇಲ್ವಲ್ಲ. ಸೊ ಇವಾಗ ಅವಳಿಗೆ ಈ ಬೆಕ್ಕನ್ನು ನಾನು ಮುದ್ದು ಮಾಡೋದೇ ಅವಳಿಗೆ ಕೋಪ ಬರುತ್ತೆ. ನನ್ನೂ ಹಂಗೆ ಮುದ್ದು ಮಾಡು ಅಂತಾಳೆ. ನಾನು ಇದು ಮೂಗು ಪ್ರಾಣಿಗಳು ಪಾಪ. ನಮ್ಮನ್ನು ನಂಬಿ ಬಂದಾಗ ನಾವು ನೋಡ್ಕೊಳ್ದಿರಿ ಯಾರು ನೋಡ್ಕೊತೀವಿ ಅಂತ ಹೇಳಿ ನಾವು ಮುಡ್ತೀವಿ. ಬಟ್ ಅದೇ ಅವ್ರಿಗೆ ಜಲಸಿ ಮಕ್ಳುಗಳಿಗೆ. ಬಟ್ ಯಾರು ಖುಷಿಯಿಂದ ಅವಳು ಮುದ್ದು ಮಾಡ್ತಾಳೆ. ಇವಳಂದರೆ ತುಂಬ ಇಷ್ಟ. ಅವಳಿಗೋಸ್ಕರನೇ ಈ ಬೆಕ್ಕನ್ನು ನಾವು ಸಾಕ್ಕೊಂಡಿರೋದು ಮನೇಲಿ, ಅಲ್ವಾ ಸಂಭು? ಎಲ್ಲ ಬಿಟ್ಬಿಡ್ತಿದ್ದೆ ನೀನು ನಾನು. ಇವರಮ್ಮ, ಇವ್ರ ಅಜ್ಜಿ, ಇವಳು ನೆಕ್ಸ್ಟು. ಇವ್ರ ಮಕ್ಕಳಿದ್ರು, ಮಿಸ್ ಆಗಿದ್ದಾರೆ ಅವರು. ಇಲ್ಲ ಏಯ್ ಕುಚ್ಚು. ಓನು ಮನೆ ಸಿಕ್ತು. ಇರು, ಇನ್ನೇನು ಮನೆ ಹಾಲು. ನಾನು ಬ್ರೇಕ್ ಹೆಂಗೆ ಹಾಕಲ್ಲ? ಹುಷಾರು ಸಂಭು. ಬಾ ಬಾ ಬಾ, ಇನ್ನೇನು ಮನೆ ಬಂತು. ಬಾ ಮನೆ ಬಂತು. ಬಾ. ಕುಚ್ಚು 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 ಕುಚ್ಚು. ಸಾಂಬೂರಿ ಸಾಂಬೂರಿ ಎಲ್ಲೋಗಿದೆ ಬಂಗಾರು? ಕಚ್ಚ ನೆಕ್ತಾವಳೆ. ಮೊಸರದು ಇನ್ನತ್ತ ಬರ್ತಾ ಇದ್ದಾಳೆ. ಕೊಡು ಅಂತ. ಯಾಕೆ ಹಿಂಗಪ್ಪ? 10 ನಿಮಿಷ ಹೋಗಿ ಬರಕ್ಕೆ ಎಷ್ಟು ಮಾಡ್ತಾ ಇದ್ದಾಳೆ ಯಪ್ಪ. ಸಂಭು ಇವತ್ತೇ ಹಿಂಗೆ ಆಡ್ತಿದ್ಯಾ? ಸುಮ್ಮನೆ ಕರ್ಕೊಂಬಂದಿದ್ದಕ್ಕೆ. ಇನ್ನೇನೋ ನಿನ್ಗೆ ಆಪ್ರೇಷನ್ ಅಂತ ಮಾಡಿಸಿದ್ರೆ ನೀನು ಹಿಡಿಯೋದು ಕಷ್ಟ ಇದೆ. ನಾನು ಓನ್ ಕಿರಿಚ್ಬೇಡ, ನೀರು ದಾವ ಆಗುತ್ತೆ, ಗಂಟ್ಲು ಹೋಗುತ್ತೆ. ಸುಮ್ಮನೆ ಮನೆ ಹತ್ರನೇ ಬಂತು. ಇನ್ನೂ ಅವ್ರು ಕಿರ್ಚೋದು ಬಿಟ್ಟಿಲ್ಲ, ಕೂಗೋದು ಬಿಟ್ಟಿಲ್ಲ. ಸಿಕ್ತು ಮನೆ, ಸಿಕ್ತು
ಮನೆ ಸಿಕ್ತು ಸಾಂಬಾರಿಗೆ